ಗುಡ್ ಮಾರ್ನಿಂಗ್. ಈಶಾ ಅಗ್ರಿ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್, ಹೈದರಾಬಾದ್ ಕಂಪನಿ ವತಿಯಿಂದ ಇವತ್ತು ರೈತರನ್ನ ಮಾತಾಡಿಸ್ತಾ ಇದ್ದೀವಿ. ಈ ರೈತರು, ಈ ಊರು ಬಂದು ಕಪ್ಗಲ್ ಸಿರಿವಾರ ಅಂತೇಳಿ, ಬಳ್ಳಾರಿ ಜಿಲ್ಲಾ, ಬಳ್ಳಾರಿ ತಾಲೂಕು. ಇಲ್ಲಿ ಬಂದು ಶಿವಮೂರ್ತಿ ಹಾಗೂ ಭಾಷಾ ಅವರು ಇದ್ದಾರೆ. ಇವರು ಒಂದು 5 ಎಕರೆ ಮೆಣಸಿನಕಾಯಿಯನ್ನು ಹಾಕಿದ್ದಾರೆ, 6631. ಅವರು ಸಹ ಒಂದ್ 2 ಎಕರೆಗೆ ಹಾಕಿದ್ದಾರೆ. ಮತ್ತೆ ಭಾಷಾ ಅವ್ರದ್ದು ನರ್ಸರಿ ಕೂಡ ಇದೆ. ನರ್ಸರಿ ಇರೋದ್ರಿಂದ ಇಲ್ಲಿ ಸುತ್ತಮುತ್ತಲಿನ ರೈತರಿಗೆಲ್ಲ ಅವರೇ ಸಸಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತು ನಾವು ಈಶಾ 6631 ತಳಿ ಯಾವ ರೀತಿ ಇದೆ ಅಂತೇಳಿ ರೈತರ ಬಾಯಿಯಲ್ಲಿ ಸ್ವತಃ ಕೇಳಿ ತಿಳಿದುಕೊಳ್ಳೋಣ. ಶಿವಮೂರ್ತಿ ಅಣ್ಣರೇ, ಈಗ ನೀವು 6631 ಹಾಕಿದಿರಿ. 6631 ಯಾಕೆ ಹಾಕ್ಬೇಕು? ಹೊಸ ಸೀಸನ್ ಅದ್ ಆಗ್ತದೆ ಸರ್. ಹಾ. ಸೀಸನ್ ಅದ್ ಹಾಕಿದ್ರೆ ಸ್ವಲ್ಪ ಗ್ಯಾಪ್ ಇಟ್ಟಿರ್ತೀವಿ ಕಾಯಿ. ಹ್ಮ್. ಅದಕ್ಕ ಸ್ವಲ್ಪ ಮಚ್ಚಕಾಯಿ ಬರ್ತಿತ್ತು, ಹಂಗಾಗಿ ಈ ವರ್ಷ ತಳಿ ಚೇಂಜ್ ಮಾಡೋಣ ಅಂತ ಅಲ್ಲಿ ವಾದರ್ಸ್ ಬ್ಯಾರೆ ಹಾಕಿರೋ ಕೇಳಿತ್ತು ಸರ್. ಈಶ ಕಂಪ್ನಿ 6631 2 ತುಳು ಹಸೆಕಾಯಿ, ಮತ್ತೆ 1 ತುಳು ಹಣ್ಣುಕಾಯಿ, ಮತ್ತೆ ಇವಾಗ ಮತ್ತೆ 2ನೇ ಕಾಯಿ. ಅಂದ್ರೆ ಈಗ 4 ಸಲ ಕಟಾವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ 4 ಸಾಲ ಕಟಾವಾಗಿದೆ. ಈಗ ಬೇರೆ ತಳಿಗೂ ನಮ್ ತಳಿಗೂ ಡಿಫ್ರೆನ್ಸ್ ಏನು ಇರ್ಬೋದು ಅಂತೀರಿ? ಬೇರೆ ತಳಿಗೆ ಆ ತಳಿಗೆ ಅಜಂತ ಐತಿ. ಹೇಳ್ಬೇಕಂದ್ರ ಕಾಯಿ ಮಾತ್ರ ಗ್ಯಾಪ್ ಇಲ್ಲ. ಎಲೆ ಎಲಿಗೆ ಒಂದು ಕಾಯಿ. ಎಲೆ ಕೊಂಗೆ ಬಿಟ್ಟು ಹಂಗ ಗ್ಯಾಪ್ ಕೊಂಡಿ ಜಾಸ್ತಿ ಕಟ್ ಆಗಂಗಿಲ್ಲ. ಉದ್ರದು ಮಗ್ಗೆ ಜಾಸ್ತಿ ಇಲ್ಲ. ಮಗ್ಗೆ ಆಯ್ತು ಹಂಗ ಕಾಯಿ. ರೋಗದ ಬಾಧೆ ಯಾವ ರೀತಿ ಇದೆ? ರೋಗ ಬಾಧೆ ಅಂತ ನಾವು ಬೂಡ್ದಿ ಅಂತ ಜಾಸ್ತಿ ಹೊಡಿದ್ರಿ ಸರ್. ಬೂಡ್ದಿ ಕಮ್ಮಿ, ಲೈಟ್ ಮಾಮೂಲು ಹೊಡಿದ್ವಿ ಸರ್. ಬೂಡ್ದಿ ಕಮ್ಮಿ, ಕಾಯಿ ಬಿಟ್ಟು ಶೇನಿಂಗ್ ಐತೆ. ಹಸೆಕಾಯಿ ಬಿಟ್ಟ ನಡೀತಿ. ಈಗ ಹಸೆಕಾಯಿ ನೀವು 2 ಸಲ ಹರಿದಿನ ಅಂತ ಹೇಳಿದ್ರಿ. ಎಷ್ಟೆಷ್ಟು ಕ್ವಿಂಟಲ್ ಹರಿದಿರ್ಬೋದು ನೀವು? ಒಂದು ಅರ್ಧಕ್ಕೆಲ್ಲ ಒಂದು ಎಕರೆ 31-32 ಕ್ವಿಂಟಲ್ ಬಂದ ಸರ್. ಎಕರೆಗೆ 31-32 ಕ್ವಿಂಟಲ್ ಹಸೆಕಾಯಿ ಬಂದ ಸರ್. ಈಗ ಹಣ್ಣುಗಾಯಿ ಹರಿದಿನ ಅಂದ್ರಲ್ಲ, ಅದು ಎಷ್ಟು ಕ್ವಿಂಟಲ್ ಆಗಿತ್ತು? ಇವಾಗ ಫಸ್ಟಿಗೆ ಹರಿದಿದ್ದು ಸರ್. ಫಸ್ಟಿಗೆ 5 ಎಕರೆ 35 ಕ್ವಿಂಟಲ್ ಸರ್. ಹಸೆಕಾಯಿ ಹರಿದು, ಅದ್ರಾಗ ಹಸೆಕಾಯಿ ಹರಿದು ಮತ್ತೆ ಹಣ್ಣುಗಾಯಿ ಹರಿದಿದ್ದು ಸರ್. ಮತ್ತೆ ಇವಾಗ ಲಾಸ್ಟ್ ಬಿಟ್ಟಿದ್ವಿ. ಇವಾಗ ಎಕರೆ ಒಂದು 15 ಬರೋ ಸರ್. ಎಕರೆಗೆ ಒಂದು 15 ಕ್ವಿಂಟಲ್ ಬರ್ಬೋದಾ? ಬರೋ ಸರ್. ಅಂದ್ರೆ ಕಾಯಿ ಹರಿಯೋದ್ರಿಂದನೂ ಒಂದು ಲಾಭ ಐತೆ, ಹಸೆಕಾಯಿಂದನೂ ಲಾಭ ಮಾಡ್ಬೋದು ಅಂತ ಹೇಳ್ತೀನಿ. 2 ಲಾಭ ಐತೆ ಸರ್. ಭಾಷಾ ಅವ್ರೆ, ನೀವು ಈಗ ನರ್ಸರಿ ಮೇಂಟೈನ್ ಮಾಡ್ತಾ ಇದ್ದೀರಾ. ಬೇರೆ ತಳಿಗೂ ಜರ್ಮಿನೇಷನ್ ಅದಕ್ಕೂ ನಮ್ ಜರ್ಮಿನೇಷನ್ ಏನಾದ್ರೂ ವ್ಯತ್ಯಾಸ ಇದೆಯಾ? ನಿಮ್ದು 95 ಜರ್ಮಿನೇಷನ್ ಅಲ್ಲಿ ಬರುತ್ತೆ. ಜರ್ಮಿನೇಷನ್ ಚೆನ್ನಾಗಿದೆ. ಚೆನ್ನಾಗಿದೆ. ಸಸಿ ಬೆಳವಣಿಗೆ ಆಗ್ಲಿ ಚೆನ್ನಾಗಿದೆ ಸರ್. ಗ್ರೋತಿಂಗ್ ಎಲ್ಲ ಚೆನ್ನಾಗಿ ಬೇಸ್ ಬರುತ್ತೆ. ಈಗ ಈಶಾ 6631 ನಿಮ್ ಪ್ರಕಾರ ನಾವು ರೈತರಿಗೆ ಏನಂತ ಹೇಳ್ಬೋದು? ಈ ತಳಿ ಚೆನ್ನಾಗಿದೆ ಸರ್. 6631 ಒಳ್ಳೆ ತಳಿ ಸರ್. ನಾವು ನಾವು ಇಟ್ಟಿದ್ವಲ್ಲ 2 ಎಕರೆಗೆ, 1 ತಡು ಹಸೆಕಾಯಿ ಹರಿದು, ಅದ್ರಲ್ಲಿ ಅಲ್ಲೆಲ್ಲ ಹಣ್ಣಾಗಿದ್ವು. ಮುಂದೆ ಎಕರೆ 3 ಕ್ವಿಂಟಲ್ ಕೊಟ್ಟು, ಇವಾಗ ಎಕರೆ ಒಂದು 18 ಕ್ವಿಂಟಲ್ ಆಗಿದೆ. ಹಸೆಕಾಯಿ ಹರಿದು ಮತ್ತೆ ಒಂದ್ 2-3 ಕ್ವಿಂಟಲ್ ಕೊಟ್ಟು 18 ಕ್ವಿಂಟಲ್ 18 ಕ್ವಿಂಟಲ್. ಈ ವಾತಾವರಣದಲ್ಲಿ ಈ ಸಲ ದಯವಿಟ್ಟು ರೈತರು ಗಮನಿಸ್ಬೇಕು. ಈ ಸಲ ವಾತಾವರಣ ಕೂಡ ಬಹಳ ಡಿಫ್ರೆಂಟ್ ಆಗಿತ್ತು. ಮಳೆ ಆಗ್ಲಿ ಇನ್ನೊಂದಾಗ್ಲಿ ಬಹಳ ಜಾಸ್ತಿ ಇತ್ತು. ಈ ವಾತಾವರಣದಲ್ಲೂ ಇವ್ರು ಹೇಳೋ ಪ್ರಕಾರ 2 ಹಸೆಕಾಯಿ ಹಣ್ಣುಗಾಯಿ ಎಲ್ಲ 15-18 ಕ್ವಿಂಟಲ್ ಎಕರೆಗೆ ಬರ್ತಾ ಇದೆ ಅಂದ್ರೆ ಒಳ್ಳೆ ತಳಿ ಅಂತ ನಮ್ಮ ಭಾವನೆ. ಈಗ ರೈತರಿಗೆ, ಶಿವಮೂರ್ತಿ ಅವರೇ ಭಾಷೆ ಅವ್ರೆ, ರೈತರಿಗೆ ಹೇಳ್ಬೇಕಂದ್ರೆ ಈ ಬೀಜ ತಗೊಂಡ್ ಹೇಳ್ತೀರಾ ಹೇಗೆ? 100% ತಗೊಂಡ್ರೆ ಅವ್ರು ಎಲ್ಲ ರೈತರು ರೈತರಿಗೆ ಕಾಯಿ ಕೂಡ ಹಸೆಕಾಯಿ ಹರಿದ್ರು ಕೂಡ ಸೈಜ್ ಹಂಗೆ ಇರುತ್ತೆ. ಅಂದ್ರೆ ಹಸೆಕಾಯಿ ಆದ್ಮೇಲೂ ಒಣಕಾಯಿ ಸೈಜ್ ಕಡಿಮೆ ಆಗಿಲ್ಲ. ತುಂಬಾ ಧನ್ಯವಾದಗಳು ಶಿವಮೂರ್ತಿ ಹಾಗೂ ಭಾಷಣ. ನಿಮಗೂ ಸಹ ಧನ್ಯವಾದಗಳು ಸರ್. ಹೆಚ್ಚಿನ ರೈತರು ಈಶಾ ಅಗ್ರಿ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ 6631 ಬೆಳೀರಿ. ಎಲ್ಲ ರೈತರ ಕೃಷಿಯೇ ನಮ್ಮ ಕೃಷಿ ಅಂತ ಹೇಳ್ತಾ, ಈ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.